ಆತ್ಮೀಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸುಸ್ವಾಗತ. ಚಿಕ್ಕ ಪುಸ್ತಕವಾದರೂ ಬಹು ಅಮೂಲ್ಯವಾದ ವಿಷಯವನ್ನು ತಿಳಿಸುವ ರೂತಳ ಪುಸ್ತಕದ ಅಧ್ಯಯನವು ನಮ್ಮನ್ನು ದೇವರ ಹತ್ತಿರಕ್ಕೆ ನಡೆಸುತ್ತಿದೆ. ಇಂದು ನಾವು 2ನೇ ಅಧ್ಯಾಯದಲ್ಲಿ ದೈವಯೋಗದಿಂದ ದೇವರ ಚಿತ್ತದ ಜೀವಿತಕ್ಕೆ ರೂತಳು ನಡೆದು ಬಂದದ್ದನ್ನು ಧ್ಯಾನ ಮಾಡಲಿರುವೆವು. ಬಹು ಗಂಭೀರವಾದ ಈ ಧ್ಯಾನವನ್ನು ದೇವರಾತ್ಮನ ಮೂಲಕ ನಡೆಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡು ದೇವರ ಅನ್ಯೋನ್ಯತೆಯಲ್ಲಿ ಬಲ ಹೊಂದೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ರೂತಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ತನ್ನ ಆತ್ಮನ ಮೂಲಕವಾಗಿ ನಮಗೆ ಕಲಿಸಿಕೊಟ್ಟಂಥ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಹೇಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ರೂತಳು 1ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಕೆಯು ತನ್ನ ಜೊತೆಯಲ್ಲಿ ಬರುವುದಕ್ಕೆ ದೃಢ ಮಾಡಿಕೊಂಡಿದ್ದಾಳೆಂದು ನಹೋಮಿಯು ತಿಳಿದು ಸುಮ್ಮನಾದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಯುವತಿಯ ತೀರ್ಮಾನ ದೃಢವಾದದ್ದೆಂದು ತಿಳಿದ ನಹೋಮಿಗೆ ಬೇರೇನೂ ಹೇಳುವ ಅಗತ್ಯ ಕಾಣಲಿಲ್ಲ. ಅವಳು ಸುಮ್ಮನಾದಳು. ರೂತಳು 1ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ಹಾಗೆಯೇ ಪ್ರಯಾಣ ಮಾಡಿಕೊಂಡು ಅವರಿಬ್ಬರು ಬೆತ್ಲೆಹೇಮಿಗೆ ಬಂದು ಊರೊಳಕ್ಕೆ ಹೋದಾಗ ಅಲ್ಲೆಲ್ಲ ಗದ್ದಲವಾಯಿತು. ಸ್ತ್ರೀಯರು, ಈಕೆಯು ನಹೋಮಿಯಲ್ಲವೋ ಎಂದು ಮಾತನಾಡತೊಡಗಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಅವರು ಸ್ವದೇಶಕ್ಕೆ ಹಿಂತಿರುಗಿದ್ದಾರೆ. ಆದರೆ ಈಗ ಒಂದು ಕುಟುಂಬವಾಗಿ ಅವರಿಲ್ಲ. ಒಬ್ಬ ರಮಣೀಯಳೆಂದು ಹೆಸರಿದ್ದರೂ ರಮಣೀಯಲಲ್ಲದ ಸ್ತ್ರೀಯೂ ಆಕೆಯ ಜೊತೆ ಅನ್ಯ ದೇಶದ ಯುವತಿಯೂ ಇದ್ದಾರೆ. ಆ ಊರಿನ ಜನರು ಈಕೆ ನಹೋಮಿಯಲ್ಲವೋ ಎಂದು ಮಾತಾಡತೊಡಗಿದರು. ಪ್ರೀತಿಯುಳ್ಳ ದೇವಜನರೇ, ರೂತಳು 1ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಆಕೆಯು ಅವರಿಗೆ, ನನ್ನನ್ನು ನಹೋಮಿ ಎಂದು ಕರೆಯಬೇಡಿರಿ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ. ಆದುದರಿಂದ ಮಾರಾ ಎಂದು ಕರೆಯಿರಿ, ಭಾಗ್ಯವಂತಳಾಗಿ ಹೋದೇನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನಗೆ ಗಣಿತದ ಹೆಚ್ಚು ಪರಿಚಯವಿಲ್ಲ. ಆದರೆ ತುಂಬಿಕೊಂಡಿರುವುದಕ್ಕೂ ಖಾಲಿಯಾಗಿರುವುದಕ್ಕೂ ತುಂಬ ವ್ಯತ್ಯಾಸವಿದೆಯೆಂದು ನನಗೆ ತಿಳಿದದೆ. ಶೂನ್ಯವಾಗಿರುವುದಕ್ಕೂ ಎಲ್ಲವೂ ತುಂಬಿರುವುದಕ್ಕೂ ವ್ಯತ್ಯಾಸವಿದೆ. ಪ್ರಿಯರೇ, ಆಕೆ ಎಲ್ಲವೂ ಇದ್ದವಳಾಗಿ ಹೋದಳು, ಆದರೆ ಈಗ ಏನೂ ಇಲ್ಲದವಳಾಗಿ ಹಿಂತಿರುಗಿದಳು. ಕರ್ತನಲ್ಲಿ ಪ್ರಿಯನೇ, ನೀನು ದೇವರ ಮಗುವಾಗಿರುವುದಾದರೆ ಪರಲೋಕದ ಸಕಲ ಆಶೀರ್ವಾದಗಳು ಕ್ರಿಸ್ತನಲ್ಲಿ ನಿನ್ನದಾಗಿರುತ್ತದೆ. ಆದರೆ ಆತನ ಸನ್ನಿಧಾನದಿಂದ ದೂರ ಹೋದರೆ, ಆತನ ಅನ್ಯೋನ್ಯತೆಯಿಂದ ದೂರವಾದರೆ ನೀನು ಎಲ್ಲವನ್ನು ಕಳಕೊಂಡವನಾಗಿ ಹೋಗುತ್ತಿ. ಆ ರೀತಿ ತಪ್ಪಿಹೋದ ಮಗನಂತೆ ಎಲ್ಲವನ್ನು ಕಳಕೊಂಡವನಾಗಿ ಬರುವಾಗ ತಂದೆಯು ಕೈಚಾಚಿ ನಿನಗೋಸ್ಕರ ಕಾಯುತ್ತಿರುತ್ತಾನೆ. ಹಿಂದಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ನಿನ್ನನ್ನು ಆಶೀರ್ವದಿಸುತ್ತಾನೆ. ತಪ್ಪಿಹೋದ ಮಗನಿಗೆ ಹೀಗೆಯೇ ಆಯಿತು. ಅವನಿಗೆ ನಿಲುವಂಗಿ ಕೊಡಲ್ಪಟ್ಟಿತು. ಕೊಬ್ಬಿದ ಕರುವನ್ನು ಕಡಿದು ಔತಣ ಏರ್ಪಾಡಾಯಿತು. ಇದೆಲ್ಲವೂ ಹಿಂತಿರುಗಿದ ಮಗನಿಗಾಗಿ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ರೂತಳ ಪುಸ್ತಕ 1ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ನನ್ನನ್ನು ಗತಿಹೀನರನ್ನಾಗಿ ಬರಮಾಡಿದನು. ಯೆಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ. ಸರ್ವಶಕ್ತನೂ ನನ್ನನ್ನು ಬಾಧಿಸಿದ್ದಾನೆ. ಇದರಿಂದ ನೀವು ನನ್ನನ್ನು ನಹೋಮಿ ಎಂದು ಕರೆಯುವುದು ಹೇಗೆ ಅಂದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದರಿಂದ ಜನರು ಆಕೆಯ ಹೆಸರನ್ನು ಬದಲಾಯಿಸಿದರೋ? ಇಲ್ಲ, ನಹೋಮಿ ಎಂದೇ ಕರೆದರು. ದೇವರಾತ್ಮನು ಆಕೆ ಪುನಃ ರಮಣೀಯಳಾಗುವಳಿದ್ದಾಳೆಂದು ಹೇಳಿದನು. ಮುಂದಕ್ಕೆ ನಾವು ರೂತಳು 1ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗೆ ನಹೋಮಿಯು ಮೋವಾಬ್ಯಳು ತನ್ನ ಸೊಸೆಯೂ ಆದ ರೂತಳೊಡನೆ ಬೆತ್ಲೆಹೇಮಿಗೆ ಬಂದಳು. ಆಗ ಜವೆಗೋದಿಯ ಸುಗ್ಗಿಯು ಪ್ರಾರಂಭವಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ಬೆತ್ಲೆಹೇಮಿಗೆ ಹಿಂತಿರುಗಿದ ಈ ಕಾಲವು ಉತ್ತಮವಾದದ್ದಾಗಿತ್ತು. ಈಗ ನಾವು ಮೋವಾಬನ್ನು ಬಿಟ್ಟು ಬೆತ್ಲೆಹೇಮಿನ ಸಮೀಪದ ಬೋವಜನ ಹೊಲಕ್ಕೆ ಹೋಗುತ್ತೇವೆ. ಪ್ರಿಯರೇ, ಇಲ್ಲಿಗೆ ರೂತಳ ಪುಸ್ತಕದ 1ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ದೇವರು ನಮಗೆ ತಿಳಿಸಿದಂಥ ಅಮೂಲ್ಯವಾದ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಹೇಳೋಣ. ಮುಂದಕ್ಕೆ ನಾವು ರೂತಳ ಪುಸ್ತಕದ 2ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಬೋವಜನ ಹೊಲದಲ್ಲಿ ಎಂಬುದಾಗಿ. ರೂತಳು 2ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ನಹೋಮಿಯ ಗಂಡನಾದ ಎಲಿಮೆಲೇಕನ ಗೋತ್ರದಲ್ಲಿ ಬೋವಜನೆಂಬ ಒಬ್ಬ ಧನವಂತನಾದ ಸಂಬಂಧಿ ಇದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ನಮಗೆ ಬೋವಜನ ಪರಿಚಯವಾಗುತ್ತದೆ. ಈ ಕಥೆಯ ಮುಖ್ಯ ವ್ಯಕ್ತಿ ಅವನೇ ಆಗಿದ್ದಾನೆ. ಸ್ವಲ್ಪ ಮುಂದಕ್ಕೆ ಅವನೇ ಸಮೀಪ ಬಂಧುವಾಗಿ ಕಾಣಿಸಲ್ಪಡುತ್ತಾನೆ. ಅವನು ನಹೋಮಿಯ ಹಾಗೂ ರೂತಳ ಗಂಡಂದಿರ ಸಂಬಂಧಿ ಎಂದು ಪರಿಚಯಿಸಲ್ಪಟ್ಟಿದ್ದಾನೆ. ಒಬ್ಬ ಸಂಬಂಧಿ ಇದ್ದನು ಎಂಬುದಾಗಿ ನೋಡುವಾಗ ಬೋವಜನು ಕರ್ತನಾದ ಯೇಸುವಿನ ಚಿತ್ರರೂಪಕವಾಗಿದ್ದಾನೆಂಬುದನ್ನು ನಾನು ಹೇಳಲೇಬೇಕಾಗಿದೆ. ಪ್ರಿಯರೇ, ನನಗೆ ನಿನಗೆ ಕೂಡ ಇಂತಹ ಒಬ್ಬ ಸಮೀಪ ಸಂಬಂಧಿ ಇದ್ದಾನೆಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಆತನು ನಮ್ಮ ಹಾಗೆ ಮಾಡಲ್ಪಟ್ಟನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ: ಪರಿಶುದ್ಧನೂ ನಿರ್ದೋಷಿಯೂ ನಿಷ್ಕಳಂಕನೂ ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಆಗಿದ್ದನು ಎಂಬುದಾಗಿ. ಪ್ರಿಯರೇ, ಆತನು ನಮ್ಮನ್ನು ಪರಿಪೂರ್ಣವಾಗಿ ರಕ್ಷಿಸಲು ಸಮರ್ಥನಾಗಿದ್ದನು. ಬೋವಜ ಎಂಬ ಹೆಸರಿನ ಅರ್ಥ ಬಲ ಎಂಬುದಾಗಿ. ಪ್ರಿಯರೇ, ಅವನು ಬಹು ಐಶ್ವರ್ಯವಂತನಾಗಿದ್ದನು. ಅಲ್ಲದೆ ಆ ಹೆಸರಿನ ಅರ್ಥ ಬಹು ಶ್ರೀಮಂತನೂ ಕೂಡ. ಯುದ್ಧವೀರನು, ಕಾನೂನಿನ ಪರಿಣಿತನೂ ಎಂದೂ ಆಗುತ್ತದೆ. ಹೀಗೆ ಬೋವಜನು ಇವೆಲ್ಲವೂ ಆಗಿದ್ದನು. ಇವನು ಎಲಿಮೆಲೇಕನ ಗೋತ್ರದವನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ರೂತಳು 2ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೋವಾಬ್ಯಳಾದ ರೂತಳು ನಹೋಮಿಗೆ, ನಾನು ಹೋಗಿ ಯಾವನು ನನಗೆ ದಯ ತೋರಿಸುವನೋ ಅವನ ಹೊಲದಲ್ಲಿ ಹಕ್ಕಲ ತೆನೆಗಳನ್ನು ಕೂಡಿಸಿಕೊಂಡು ಬರುವೆನು ಅಂದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಬಹು ವಿಚಿತ್ರವಾದ ಸಂಪ್ರದಾಯವನ್ನು ನೋಡುತ್ತೇವೆ. ನಮ್ಮಲ್ಲಿ ಈ ರೀತಿಯ ಸಂಪ್ರದಾಯಗಳಿಲ್ಲದಿದ್ದರಿಂದ ನಮಗೆ ಅದು ವಿಚಿತ್ರವಾಗಿ ಕಾಣುತ್ತದೆ. ಹಕ್ಕಲಾಯುವಂಥದ್ದು ಮೋಶೆಯ ಧರ್ಮಶಾಸ್ತ್ರದಲ್ಲಿನ ನಿಯಮವಾಗಿತ್ತು. ಬಡವರ ಕುರಿತು ಈ ಏರ್ಪಾಡನ್ನು ದೇವರೇ ಮಾಡಿದ್ದನು. ರೂತಳು ನಹೋಮಿಯು ಈಗ ಬಡವರಾಗಿದ್ದರು. ತಾನು ಹಕ್ಕಲ ತೆನೆ ಕೂಡಿಸಲು ಹೋಗುತ್ತೇನೆಂಬ ರೂತಳ ಮಾತಿನಿಂದ ಅವರ ಬಡತನವನ್ನು ತಿಳಿಯಬಹುದು. ಪ್ರಿಯರೇ, ಈ ವಿಚಿತ್ರ ನಿಯಮದ ಕುರಿತು ನೋಡೋಣ. ಇದು ಅನೇಕ ಕಡೆಗಳಲ್ಲಿ ಹೇಳಲ್ಪಟ್ಟದಾಗಿದೆ. ಯಾಜಕಾಂಡ ಪುಸ್ತಕ 19ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನೀವು ಪೈರುಗಳನ್ನು ಕೊಯ್ಯುವಾಗ ಹೊಲಗಳ ಮೂಲೆಗಳಲ್ಲಿರುವುದನ್ನೆಲ್ಲ ಕೊಯ್ಯಬಾರದು ಮತ್ತು ಕೊಯ್ದಾಗ ಹಕ್ಕಲಾಯಬಾರದು. ದ್ರಾಕ್ಷಿಯ ತೋಟಗಳಲ್ಲಿಯೂ ಹಕ್ಕಲಾಯಕೂಡದು. ಉದುರಿದ ಹಣ್ಣುಗಳನ್ನು ಆರಿಸಿಕೊಳ್ಳದೆ ಬಡವರಿಗೂ ಪರದೇಶಿಗಳಿಗೂ ಬಿಟ್ಟು ಬಿಡಬೇಕು. ನಾನು ನಿಮ್ಮ ದೇವರಾದ ಯೆಹೋವನು ಎಂಬುದಾಗಿ ಬರೆದದೆ. ಪ್ರಿಯರೇ, ಇಸ್ರಾಯೇಲ್ಯರು ಈ ವಿಚಿತ್ರವಾದ ರೀತಿಯಿಂದ ಬಡವರಿಗೆ ಸಹಾಯ ಮಾಡಬೇಕೆಂದು ದೇವರು ಹೇಳುತ್ತಾನೆ. ಪ್ರಿಯರೇ, ಬಡವರಿಗೆ ಧನ ಸಹಾಯ ಕೊಡುವ ಏರ್ಪಾಡು ಮಾಡಲಿಲ್ಲ. ದೇವರು ಇದಕ್ಕಾಗಿ ಒಂದು ಒಳ್ಳೆಯ ಕ್ರಮವನ್ನು ಮಾಡಿದನು. ಬಡವರು ಹೋಗಿ ಹೊಲದಲ್ಲಿ ಹಕ್ಕಲ ತೆನೆ ಕೂಡಿಸಬಹುದಿತ್ತು. ಈ ನಿಯಮ ಬೆಳೆಯ ಯಜಮಾನನಿಗೆ ಸಂಬಂಧಿಸಿದಾಗಿತ್ತು. ಯಾಜಕಾಂಡ ಪುಸ್ತಕ 23ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನಿಮ್ಮ ದೇಶದ ಪೈರನ್ನು ಕೊಯ್ಯುವಾಗ ಹೊಲಗಳ ಮೂಲೆಗಳಲ್ಲಿರುವುದನ್ನೆಲ್ಲ ಕೊಯ್ಯಬಾರದು ಮತ್ತು ಹಕ್ಕಲಾಯಬಾರದು. ಇವನ್ನು ಬಡವರಿಗೋಸ್ಕರವೂ ಪರದೇಶದವರಿಗೋಸ್ಕರವೂ ಬಿಟ್ಟು ಬಿಡಬೇಕು. ನಾನು ನಿಮ್ಮ ದೇವರಾದ ಯೆಹೋವನು ಎಂದು ಪುನಃ ತಿಳಿಸಿಯದೆ. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ಧರ್ಮೋಪದೇಶಕಾಂಡ ಪುಸ್ತಕ 24ನೇ ಅಧ್ಯಾಯ 19ನೇ ವಚನದಲ್ಲಿ ಕೂಡ ಅಲ್ಲಿ ಹೀಗೆ ಬರೆದದೆ: ನೀವು ಪೈರುಗಳನ್ನು ಕೊಯ್ಯುವಾಗ ಒಂದು ಸಿವುಡನ್ನು ಹೊಲದಲ್ಲೇ ಮರೆತು ಬಂದರೆ ಅದನ್ನು ತರುವುದಕ್ಕೆ ಹಿಂದಕ್ಕೆ ಹೋಗಬಾರದು. ಪರದೇಶಿ, ತಾಯಿ ತಂದೆ ಇಲ್ಲದವ, ವಿಧವೆ ಇಂಥವರಿಗೋಸ್ಕರ ಇರಲಿ ಎಂದು ಕೊನೆಯದಾಗಿ ಹೇಳಿದೆ. ಪ್ರಿಯರೇ, ಇದು ದೇವರ ಮಾರ್ಗವಾಗಿದೆ. ಬಡವರಿಗೆ ನೇರವಾಗಿ ಧನ ಸಹಾಯ ಮಾಡದೆ ಅವರಿಗೂ ಮಾಡತಕ್ಕ ಕೆಲಸವು ನೇಮಕವಾಗಿದೆ.
ತಮ್ಮ ಆಹಾರಕ್ಕಾಗಿ ಅವರು ಕೂಡ ದುಡಿಯಬೇಕಾಗಿತ್ತು. ಅವರು ಹೊಲಗಳಿಗೆ ಹೋಗಿ ಹಕ್ಕಲ ತೆನೆ ಕೂಡಿಸಬಹುದಿತ್ತು. ಬೆಳೆ ಕೊಯ್ಯುವಾಗ ತುಂಬ ಪಾಲು ಹೊಲದಲ್ಲಿ ಹಿಂದೆ ಬೀಳುತ್ತಿತ್ತು. ಅದನ್ನು ಕೊಯ್ಯುವವರು ಹಿಂದೆ ಹೋಗಿ ಕೂಡಿಸಬಾರದಿತ್ತು. ನೀವು ಒಮ್ಮೆ ಬೆಳೆ ಕೊಯ್ದ ಬಳಿಕ ಉಳಿದದ್ದನ್ನು ಬಡವರು ಕೂಡಿಸಲಿ. ಈಗ ಇಂತಹ ಕ್ರಮ ಇಲ್ಲದಿರಬಹುದು. ಆದರೆ ಪ್ರಿಯರೇ, ರೂತಳ ಕಾಲದಲ್ಲಿ ಇದು ಚೆನ್ನಾಗಿ ನಡೆಯುತ್ತಿತ್ತು. ಈಗಿನ ಆಧುನಿಕ ರೀತಿಯ ಬೆಳೆ ಕೊಯ್ಯುವ ಯಂತ್ರಗಳಲ್ಲಿ ಕೊಯ್ಯುತ್ತಾ ಹೋದ ಹಾಗೆ ಅದನ್ನು ಬಡಿದು ಧಾನ್ಯ ಬೇರೆ ಮಾಡಲಾಗುತ್ತದೆ. ಒಂದು ತೆನೆ ಬಿದ್ದು ಹೋದರೂ ಅದನ್ನು ಕೂಡಲೇ ಹೆಕ್ಕಿಕೊಳ್ಳುವ ಏರ್ಪಾಡು ಆ ಯಂತ್ರದಲ್ಲಿರುತ್ತದೆ. ಆದರೆ ಆಗಿನ ದಿನಗಳಲ್ಲಿದ್ದ ಬಡವರ ಕುರಿತಾಗಿ ದೇವರು ಮಾಡಿದ್ದ ಏರ್ಪಾಡು ಅದ್ಭುತವಾದುದಾಗಿತ್ತು. ಹಳೆಯ ಕಾಲದ ಜನರ ಪರಿಶ್ರಮದ ಫಲವನ್ನು ಈಗಿನ ಆಧುನಿಕ ಜನಾಂಗವು ಅನುಭವಿಸುತ್ತದೆ. ಆದರೆ ನಮ್ಮ ಬಡತನದ ದಿನಗಳನ್ನು ನಾವು ಎಂದೂ ಮರೆಯಬಾರದು. ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ಮಾತ್ರ ಬಡವರ ಕುರಿತಾದ ಸರಿಯಾದ ಚಿಂತೆ, ಏರ್ಪಾಡುಗಳು ಮಾಡಲ್ಪಟ್ಟಿರುವುದನ್ನು ನೋಡುತ್ತೇವೆ. ಆದರೆ ಈಗಿನ ನಾಯಕರುಗಳು ತಮ್ಮವುಗಳಿಗಾಗಿ ಮಾತ್ರ ಪ್ರಯಾಸ ಪಡುತ್ತಾರೆ. ಬಡವರ ಚಿಂತೆ ಯಾರಿಗೂ ಇರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಹೀಗೆ ಈ ರೀತಿಯ ವಿಚಿತ್ರ ಸಂಪ್ರದಾಯದಂತೆ ರೂತಳು ನಡೆಯುತ್ತಾಳೆ. ಆಕೆ ಪರದೇಶಸ್ಥಳು, ಬಡವಳೂ ಆಗಿರುತ್ತಾಳೆ. ಹಕ್ಕಲಾಯಲು ಹೋಗುತ್ತೇನೆಂದು ಅವಳು ನಹೋಮಿಯನ್ನು ಕೇಳಿಕೊಂಡಾಗ ಆಕೆ ಸಮ್ಮತಿಸುತ್ತಾಳೆ. ಮುಂದಕ್ಕೆ ರೂತಳು 2ನೇ ಅಧ್ಯಾಯ 3ನೇ ವಚನವನ್ನು ನಾವು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅದಕ್ಕವಳು, ನನ್ನ ಮಗಳೇ ಹೋಗು ಅನ್ನಳು. ಆಕೆಯು ದೈವ ಯೋಗದಿಂದ ಎಲಿಮೆಲೇಕನ ಗೋತ್ರದವನಾದ ಬೋವಜನ ಸ್ವಾಸ್ಥ್ಯವಾಗಿದ್ದ ಹೊಲಕ್ಕೆ ಹೋಗಿ ಕೊಯ್ಯುವವರ ಹಿಂದಿನಿಂದ ಹಕ್ಕಲಾಯುತ್ತಾ ಇದ್ದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೆತ್ಲೆಹೇಮಿನಿಂದ ಹೊರಟು ಹೋಗುತ್ತಿದ್ದ ಈ ಯುವತಿಗೆ ತಾನು ಯಾರ ಹೊಲಕ್ಕೆ ಹೋಗುತ್ತೇನೆಂಬುದು ತಿಳಿದಿರಲಿಲ್ಲ. ಆಕೆ ಬೋವಜನ ಹೊಲವನ್ನೇ ಹೇಗೆ ಆಯ್ಕೆ ಮಾಡುವುದು? ಆಕೆ ಅವನ ಹೊಲಕ್ಕೆ ಹೋಗಬೇಕಾದದ್ದು ನಮ್ಮ ಕತೆಗೆ ಅವಶ್ಯವಾಗಿತ್ತು. ಪ್ರಿಯರೇ, ನಾವು ಬೆತ್ಲೆಹೇಮನ್ನು ಸಂದರ್ಶಿಸುವುದಾದರೆ ಆಗ ನಾನು ರೂತಳ ಕುರಿತಾಗಿ ಯೋಚಿಸಬಹುದು. ಬೋವಜನ ಹೊಲ ಬೆತ್ಲೆಹೇಮಿನ ಗುಡ್ಡಗಳ ಬುಡದಲ್ಲಿತ್ತು. ಆ ದಿನದಲ್ಲಿ ರೂತಳು ಹೊರಟಾಗ ಆಕೆಗೆ ಎಲ್ಲಿಗೆ ತಾನು ಹೋಗಬೇಕೆಂದು ತಿಳಿದಿರಲಿಲ್ಲ. ಆದರೆ ದೈವ ಯೋಗದಿಂದ ಎಂಬುದಾಗಿ ಇಲ್ಲಿ ಬರೆದಿದೆ. ಆಕೆಯ ದೃಷ್ಟಿಯಲ್ಲಿ ಅದು ಒಂದು ಚಿಕ್ಕ ಸುಸಂದರ್ಭವಾಗಿತ್ತು. ದೇವರು ಆಕೆಗೆ ಮಾರ್ಗ ತೋರಿಸಿದನೋ, ಪರಲೋಕದಿಂದ ಮಾತನಾಡಿ ಮಾರ್ಗದರ್ಶನ ನೀಡಿದನೋ? ಇದಾವುದೂ ಅಲ್ಲ. ಪ್ರಿಯರೇ, ನಾವು ರೂತಳನ್ನೇ ಈ ಕುರಿತು ಕೇಳುವುದಾದರೆ ಆಕೆ ಹೇಳಬಹುದು, ನಾನು ಅಲ್ಲಿಗೇನೆ ನಡೆಸಲ್ಪಟ್ಟೆ ಅಷ್ಟೇ ಎಂದನ್ನಬಹುದು. ಪ್ರಿಯರೇ, ಮನುಷ್ಯನ ದೃಷ್ಟಿಯಲ್ಲಿ ಇದು ಒಂದು ಆಕಸ್ಮಿಕ ಘಟನೆಯಾಗಿರಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ಹಾಗಲ್ಲ. ಆತನೇ ಅವಳನ್ನು ಸರಿಯಾದ ಹೊಲಕ್ಕೆ ಹೋಗುವಂತೆ ಮಾಡಿದನು. ದೇವರ ಚಿತ್ತವೇನೆಂದರೆ ದೇವರಿಂದ ಸಂದೇಶ ಅಥವಾ ಪತ್ರ ಬಂದಂತೆ ಎಂಬುದಾಗಿ ಕೆಲವರು ಮಾತಾಡುತ್ತಾರೆ. ಆದರೆ ದೇವರು ಆ ರೀತಿಯಾಗಿ ಎಂದಿಗೂ ನಡೆಸುವಾತನಲ್ಲ. ಹಳೆ ಒಡಂಬಡಿಕೆಯ ಕೆಲವರನ್ನು ದೇವರು ನೇರ ಮಾರ್ಗದರ್ಶನ ನೀಡಿ ನಡೆಸಿದ್ದಾನೆ. ಆದರೆ ಪ್ರಿಯರೇ, ರೂತಳ ವಿಚಾರದಲ್ಲಿ ಹಾಗಾಗಲಿಲ್ಲ. ಈ ಸಂದರ್ಭದಲ್ಲಿ ರೂತಳು ಮಾಡಿದ ಆಯ್ಕೆ ಪ್ರಾಮುಖ್ಯವಾಗಿತ್ತೆಂದು ಹೇಳಬಹುದು. ಯೋನನಿಗೆ ದೇವರು ನೀನೆದ್ದು ನಿನವೆಗೆ ಹೋಗು ಎಂದು ಹೇಳಿದನು. ಯೆರೆಮೀಯ ಯೆಹೆಜ್ಕೇಲರಿಗೆ ಮಾತನಾಡುವಂತೆ ಹೇಳಿದನು. ಆದರೆ ಇಲ್ಲಿ ರೂತಳು ಸರಿಯಾದ ವ್ಯಕ್ತಿಯ ಹೊಲಕ್ಕೆ ಹೋಗುವುದು ಅತಿ ಪ್ರಾಮುಖ್ಯವಾದದ್ದಾಗಿತ್ತು. ಯಾಕಂದರೆ ಯೇಸು ಬೆತ್ಲೆಹೇಮಿನಲ್ಲಿ ಹುಟ್ಟುವಂತಾದು ಇದಕ್ಕೆ ಸಂಬಂಧಿಸಿದಾಗಿತ್ತು. ಆದ್ದರಿಂದ ಈ ಎಲ್ಲದರಲ್ಲಿ ದೇವರು ಹಿನ್ನೆಲೆಯಲ್ಲಿದ್ದುಕೊಂಡು ನಡೆಸಿದನು. ಕರ್ತನ ಚಿತ್ತದ ಕುರಿತು ಇದು ಅದ್ಭುತ ರೀತಿಯಾಗಿದೆ. ಆತನು ನಮಗೆ ಸಿದ್ಧಪಡಿಸಿದ ರಸ್ತೆಯ ನಕ್ಷೆಯನ್ನು ಕೊಡಬೇಕೆಂದಿಲ್ಲ. ಕೆಲವರು ಆ ರೀತಿ ಮಾತಾಡುತ್ತಾರೆ, ಆದರೆ ಇಂತಹ ಸ್ಪಷ್ಟತೆ ನಮಗೆ ದೊರಕಲಿಕ್ಕಿಲ್ಲ. ಪ್ರಿಯರೇ, ಡಾಕ್ಟರ್ ಹ್ಯಾರಿ ಐರನ್ ಸೈಡರ್ ಹೇಳಿದ್ದಾರೆ, ನನ್ನ ಜೀವಿತದಲ್ಲಿ ನಾನು ಮಾಡಬೇಕಾಗಿದ್ದ ತೀರ್ಮಾನಗಳಲ್ಲಿ 80% ಆ ಕ್ಷಣದಲ್ಲಿ ದೇವರ ಚಿತ್ತವೆಂದು ಖಂಡಿತವಾಗಿರಲಿಲ್ಲ. ಆದರೆ ಮುಂದಕ್ಕೆ ಅದೇ ಸರಿಯಾದದೆಂದು ತಿಳಿದು ಬಂತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಜೀವಿತದಲ್ಲಿ ಕೂಡ ದೇವರ ಚಿತ್ತವು ಒಂದು ದಾರಿ ದೀಪದಂತೆ ಕಾಣಬಹುದೆಂದು ನೀನು ನೆನಪಿಸುವುದಾದರೆ ಅದು ತಪ್ಪಾದೀತು. ಕೆಲವರು ಆ ರೀತಿ ಮಾತನಾಡುವಾಗ ಅದು ಖಂಡಿತವಾಗಿ ಸರಿಯಲ್ಲವೆಂದು ನನ್ನ ಅನಿಸಿಕೆ. ಆದರೆ ಬಳಿಕ ಅದು ದೇವರ ಚಿತ್ತವೋ ಅಲ್ಲವೋ ಎಂಬುದಾಗಿ ತಿಳಿಯುತ್ತದೆಂದು
ಐರನ್ಸೈಡ್ ಅವರು ಹೇಳಿದ್ದಾರೆ. ಆದರೆ ನಮ್ಮ ತೀರ್ಮಾನ ತಪ್ಪಾಗಬಹುದಲ್ಲ ಎಂದು ಹೇಳಬಹುದು. ಪ್ರಿಯರೇ, ನಿನ್ನೆದುರಿನಲ್ಲಿ 2 ದಾರಿಗಳು ತೆರೆದಿಟ್ಟಾಗ ನೀನು ಆರಿಸಿದ್ದು ತಪ್ಪಾಗಿದ್ದರೂ ನೀನು ಹಿಂತಿರುಗಿ ಬಂದು ಪುನಃ ಸರಿಯಾದ ದಾರಿಗೆ ತಿರುಗಿಕೊಳ್ಳಬಹುದು. ಮತ್ತು ನಿನಗೆ ಆರಿಸಲು 2ನೇ ಮಾರ್ಗಗಳಿದ್ದಾಗ ನೀನು ಈ ರೀತಿ ಸರಿಯಾದ ಮಾರ್ಗ ಯಾವುದೆಂದು ತಿಳಿದುಕೊಳ್ಳಬಹುದು. ಸುಲಭವಾದದ್ದೇ ದೇವರ ಮಾರ್ಗವೆಂದು ಅನೇಕರು ಭಾವಿಸ್ತಾರೆ. ಇದೂ ಸರಿಯಲ್ಲ. ದೇವರ ಮಾರ್ಗ ಯಾವಾಗಲೂ ಸುಲಭವಾದದ್ದಾಗಿರುವುದಿಲ್ಲ. ರೂತಳ ಅನುಭವ ಕೂಡ ಇದೇ ಆಗಿತ್ತು. ಕರ್ತನಲ್ಲಿ ಪ್ರಿಯರೇ, ರೂತಳೊಡನೆ ನೀನು ಹೋಗುವಾಗ ಅದು ಸರಿಯಾದ ಹೊಲವೇ ಎಂದು ತಿಳಿದಿತ್ತೋ ಎಂದು ಕೇಳುವುದಾದರೆ, ಆಕೆ ನನಗೆ ತಿಳಿಯದು ಎಂದು ಹೇಳಿ ಒಂದು ವೇಳೆ ತಾನು ಆ ಕುರಿತು ಸರಿಯಾದ ತೀರ್ಮಾನ ತೆಗೆದುಕೊಳ್ಳಲು ಮಾಡಿದ ಪ್ರಯತ್ನಗಳೆಲ್ಲ ಹೇಳಬಹುದು. ಆದರೆ ಆಕೆ ಸರಿಯಾದ ವ್ಯಕ್ತಿಯ ಹೊಲವನ್ನು ಆರಿಸಿಕೊಂಡಾಗ ಪರಲೋಕದಲ್ಲಿ ಸಂತೋಷವಾಗಿದ್ದಿರಬಹುದು. ಕರ್ತನಲ್ಲಿ ಪ್ರಿಯರೇ, ದೇವರು ಎಲ್ಲವನ್ನೂ ನಡೆಸುತ್ತಾನೆ. ರೂತಳ ದೃಷ್ಟಿಯಲ್ಲಿ ಅನಿಶ್ಚಿತತೆ ಇದ್ದಿರಬಹುದು, ಆದರೆ ಸರ್ವಶಕ್ತ ದೇವರ ನಡೆಸುವಿಕೆ ಅದರಲ್ಲಿತ್ತು. ಅದ್ಭುತವಾದ ವಿಚಾರವೇನೆಂದರೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಸಮಯಗಳು ದೇವರ ಕೈಯಲ್ಲಿರುತ್ತವೆ. ಈ ವಿಶ್ವದ ಘಟನೆಗಳನ್ನು ಆತನೇ ನಿಯಂತ್ರಿಸುತ್ತಾನೆ. ದೇವರ ಮಗುವಿನ ಜೀವಿತದಲ್ಲಿ ದೇವರ ಅಪ್ಪಣೆ ಇಲ್ಲದೆ ಯಾವುದೂ ಸಂಭವಿಸದು. ಯೋಬನ ಜೀವಿತದಲ್ಲಿ ಇದನ್ನೇ ನಾವು ಕಾಣುತ್ತೇವೆ. ಮತ್ತು ದೇವರು ತನ್ನ ಉದ್ದೇಶ ಈಡೇರಿಸುವುದಕ್ಕಾಗಿ ಮಾತ್ರವೇ ಇಂತಹ ಒಪ್ಪಿಗೆ ನೀಡುತ್ತಾನೆ. ಪ್ರಿಯರೇ, ಯೋಬನ ಜೀವಿತದಲ್ಲಿ ಹೀಗೆಯೇ ಆಯಿತು. ನಮ್ಮ ವಾಕ್ಯ ಭಾಗದ ಕಡೆಗೆ ಬರುವಾಗ ತನ್ನ ತೀರ್ಮಾನದ ಪ್ರಾಮುಖ್ಯತೆ ಏನೆಂದು ರೂತಳಿಗೆ ತಿಳಿದಿರಲಿಕ್ಕಿಲ್ಲ. ದೇವರಿಂದ ಆತನ ಚಿತ್ತದ ಕುರಿತಾಗಿ ಯಾವುದಾದರೊಂದು ಗುರುತನ್ನು ಆಶಿಸುವ ದೇವರ ಮಕ್ಕಳು ದೇವರು ಆ ರೀತಿ ಮಾಡುವುದಿಲ್ಲವೆಂಬುದನ್ನು ತಿಳಿಯಬೇಕು. ದೇವರು ತನ್ನ ವಾಕ್ಯದ ಮೂಲಕ ಮಾತಾಡುತ್ತಾನೆ ಮತ್ತು ದೇವರೊಂದಿಗೆ ನಿಕಟ ಅನ್ಯೋನ್ಯತೆಯಲ್ಲಿರುವ ದೇವರ ಮಗುವಿಗೆ ತನ್ನ ಜೀವಿತವನ್ನು ದೇವರ ಕೈಗೆ ಒಪ್ಪಿಸಿಕೊಡುವುದು ಕಷ್ಟವಾಗಬಾರದು. ಮತ್ತು ದೇವರ ಚಿತ್ತವೇನೆಂದು ಸ್ಪಷ್ಟವಾಗದ ಸ್ಥಿತಿಗೆ ಬಂದರೆ ತಾನೇ ತೀರ್ಮಾನ ತೆಗೆದುಕೊಂಡು ಮುಂದೆ ಹೋಗಬಹುದು. ಒಂದು ವೇಳೆ ಆ ತೀರ್ಮಾನ ತಪ್ಪಾಗಿದ್ದರೆ ದೇವರು ಅದನ್ನು ಒಂದು ಉದ್ದೇಶಕ್ಕಾಗಿ ಸಮ್ಮತಿಸಿರಬಹುದೆಂದು ತಿಳಿಯಬೇಕು. ಕರ್ತನಲ್ಲಿ ಪ್ರಿಯರೇ, ನನ್ನ ಜೀವಿತದಲ್ಲಿ ನನಗೆ ದೇವರು ಬಾಗಿಲು ತೆರೆಯಬಹುದೆಂದು ನಾನು ನಿರೀಕ್ಷಿಸಿದಾಗ ಬಾಗಿಲು ತೆರೆಯಲ್ಪಡದ ಒಂದು ಸನ್ನಿವೇಶ ಬಂದಿತು. ಈ ಬಾಗಿಲು ಮುಚ್ಚಲ್ಪಟ್ಟಿತು. ಆಗ ನನಗೆ ನಿರಾಶೆಯಾದರೂ ಈಗ ನಾನು ದೇವರು ಹಾಗೆ ಮಾಡಿದ್ದಕ್ಕಾಗಿ ಆತನಿಗೆ ಕೃತಜ್ಞನಾಗಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಅದು ಯೋಸೇಫನ ಮಾತಿಗನುಸಾರವಾಗಿತ್ತು. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 20ನೇ ವಚನದಲ್ಲಿ ಅವನು ಹೇಳುತ್ತಾನೆ, ನೀವು ನನಗೆ ಕೇಡಾಗಬೇಕೆಂದು ಬಯಸಿದಿರಿ, ಆದರೆ ದೇವರು ಒಳ್ಳೆಯದಕ್ಕಾಗಿ ಮಾಡಿದ್ದಾನೆ ಎಂಬುದಾಗಿ. ಇದು ನಿನಗೆ ಉತ್ತೇಜನ ಕೊಡುವಂಥದ್ದಾಗಿರಲಿ. ಪ್ರಿಯ ಸ್ನೇಹಿತನೇ, ನಿನಗೆ ಸ್ಪಷ್ಟ ಮಾರ್ಗದರ್ಶನ ಯಾಕೆ ದೊರೆಯಲಿಲ್ಲವೆಂದು ನೀನು ನೆನೆಸುತ್ತಿರಬಹುದು. ನನಗೆ ದೇವರ ಬಳಿಗೆ ನೇರ ಪ್ರವೇಶವಿದ್ದರೂ ಆತನು ಯಾವಾಗಲೂ ನಮ್ಮೊಂದಿಗೆ ಮಾತನಾಡುವುದಿಲ್ಲ. ಆದ್ದರಿಂದ ಇದು ನನಗೆ ದೇವರ ಚಿತ್ತವಾಗಿದೆ ಎಂಬಂಥವುಗಳ ಮಾತುಗಳ ಕುರಿತು ಎಚ್ಚರವಾಗಿರೋಣ. ಯಾವಾಗಲೂ ಈ ರೀತಿ ಸಂಭವಿಸಲಾರದು. ಆದರೆ ನಾವು ಈ ರೀತಿ ಜೀವಿತವನ್ನು ಆತನಿಗೆ ಪೂರ್ಣವಾಗಿ ಸಮರ್ಪಿಸಿ ಪವಿತ್ರಾತ್ಮನನ್ನು ದುಃಖಪಡಿಸಿದವರಾಗಿರೋಣ. ಆಗ ನಾವು ಆತನ ಚಿತ್ತದ ಮಧ್ಯದಲ್ಲಿರುತ್ತೇವೆ. ಆಗ ಯೋಸೇಫನಿಗೆ ಬಂದಂಥ ಕಷ್ಟಗಳಿಗೆ ಸಿಲುಕಿದರೂ ಇಲ್ಲವೇ ಯೋಬನಂತೆ ಕಷ್ಟಗೊಳಗಾದರೂ ಆತನಂತೆ ಆತನು ನನ್ನನ್ನು ಕೊಂದರೂ ಆತನನ್ನೇ ನಂಬಿಕೊಂಡು ಇರುವೆನು ಎಂದು ಹೇಳಬಹುದು. ಕರ್ತನಲ್ಲಿ ಪ್ರಿಯರೇ, ಇದರಿಂದ ನಮ್ಮ ಜೀವಿತಕ್ಕೆ ಸಂತೋಷವೂ ನಿರೀಕ್ಷೆಯೂ ಉಂಟಾಗುತ್ತದೆ. ದೇವರ ಮಗುವಿಗೆ ಪ್ರತಿದಿನದ ಜೀವಿತವು ಒಂದು ಉತ್ತಮ ಅನುಭವವಾಗಿರುತ್ತದೆ. ನನಗೆ ಆತನು ಮೊದಲೇ ದಾರಿಯ ನಕ್ಷೆ ಕೊಡದಿದ್ದುದು ಒಳ್ಳೆಯದಾಯಿತು. ಯಾಕಂದರೆ ನಾನು ಹೊಸ ದಾರಿಯಲ್ಲಿ ಸಾಗಿ ಹೋಗಲು ಸಾಧ್ಯವಾಯಿತು. ಈ ರೀತಿ ನಾವು ಸಾಗಬೇಕಾದ ದಾರಿಯ ಚಿತ್ರಣವನ್ನು ದೇವರು ನಮಗೆ ಮೊದಲೇ ಕೊಡದಿದ್ದುದು ಒಳ್ಳೆಯದೇ ಆಯಿತು. ಆಗ ನಾವು ಜೀವಿತವನ್ನು ಅಚ್ಚರಿ ಸಂತೋಷಗಳಿಂದ ಕಳೆಯಲು ಸಾಧ್ಯವಿದೆ. ಮುಂದಕ್ಕೆ ನಾವು ನೋಡುತ್ತೇವೆ. ರೂತಳು 2ನೇ ಅಧ್ಯಾಯ 4ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ, ಆಗ ಬೋವಜನು ಬೆತ್ಲೆಹೇಮಿನಿಂದ ಹೊಲಕ್ಕೆ ಬಂದು ಕೊಯ್ಯುವವರಿಗೆ, ಯೆಹೋವನು ನಿಮ್ಮ ಸಂಗಡ ಇರಲಿ ಅಂದನು. ಅವರು, ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹರಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಾವುದೋ ಕಾರಣದಿಂದಾಗಿ ಬೋವಜನು ಬೆಳಿಗ್ಗೆ ಬೇಗ ತನ್ನ
ಹೊಲಗಳ ಬಳಿಗೆ ಬರಲಾಗಲಿಲ್ಲ. ಅವನು ಐಶ್ವರ್ಯವಂತನಾಗಿದ್ದನು. ಹೊಲಗಳ ಬಳಿಗೆ ಬೇಗ ಬರುವುದು ಅವನಿಗೆ ಅಗತ್ಯವಿದ್ದಿರಕ್ಕಿಲ್ಲ. ಆದರೆ ಅವನು ಎಲ್ಲದರ ಹತೋಟಿ ಇರಿಸಿಕೊಂಡವನಾದ್ದರಿಂದ ಯಾವುದೋ ಅನ್ಯ ಕಾರ್ಯದ ನಿಮಿತ್ತ ಅವನಿಗೆ ಬೇಗ ಬರಲು ಆಗಲಿಲ್ಲ. ಯಾವುದೇ ಕಾರಣವಿದ್ದರೂ ಅವನು ಬರುವುದು ತಡವಾಗಿತ್ತು. ಅವನು ಅಲ್ಲಿಗೆ ಬಂದಾಗ ಏನು ಮಾಡಿದನೆಂದು ನೋಡಿರಿ. ಅವನು ಕೊಯ್ಯುವವರನ್ನು ಹರಸಿದನು. ಅದು ಉತ್ತಮ ನಡತೆಯಾಗಿತ್ತು. ಅವರು ಅದಕ್ಕೆ ಬದಲಾಗಿ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಎಂದು ಹರಸಿದರು. ಪ್ರಿಯರೇ, ಈಗಿನ ಕಾರ್ಮಿಕ ನಾಯಕರು ದನಿಗಳು ಈ ರೀತಿ ಇರಲಿಕ್ಕಿಲ್ಲ ಅಲ್ಲವೇ? ಅವರೆಲ್ಲರೂ ದುರಾದೃಷ್ಟವಶಾತ್ ದೇವರಿಂದ ದೂರವಾಗಿ ಹೋಗಿದ್ದಾರೆ. ನಾನು ಒಬ್ಬ ಪ್ರಸಂಗಿ, ಧನಿಕನಲ್ಲ. ನನ್ನ ತಂದೆ ಒಬ್ಬ ಕಾರ್ಮಿಕರಾಗಿದ್ದರು. ಅವರು ಬಹಳ ಕಷ್ಟಪಟ್ಟು ದುಡಿಯುವರಾಗಿದ್ದರು. ಈಗಿನ ಕಾರ್ಮಿಕರು, ನಾಯಕರು ದೇವರಿಲ್ಲದವರಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಕೂಡ ನಿಜವಾದ ಕ್ರೈಸ್ತತ್ವ ಪ್ರವೇಶವಾದರೆ ಎಷ್ಟೋ ಒಳ್ಳೆಯದಿತ್ತು. ಕರ್ತನಲ್ಲಿ ಪ್ರಿಯರೇ, ಆಗ ಪರಸ್ಪರರೊಳಗಿನ ಸಂಬಂಧ ಎಷ್ಟೋ ಸುಧಾರಿಸುತ್ತಿತ್ತು. ಆಗ ಯಜಮಾನರು ದೇವರು ನಿಮ್ಮ ಸಂಗಡ ಇರಲಿ ಎಂದು, ಕಾರ್ಮಿಕರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳಬಹುದು. ಪ್ರಿಯರೇ, ಬೋವಜನ ಹೊಲದಲ್ಲಿ ಎಂಥ ಅದ್ಭುತವಾದ ಯಜಮಾನ ನೌಕರರ ಸಂಬಂಧ ಇತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನವಾದ ವಿಚಾರಗಳನ್ನು ನಾವು ಕಲಿತುಕೊಳ್ಳಲಿದ್ದೇವೆ. ದೇವರ ಕೃಪೆಯಿಂದ ನಾವು ಧ್ಯಾನಿಸಿದ ವಾಕ್ಯ ಭಾಗದ ಅಡಿಯಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಹೇಗಿರುವೆವು? ಬೋವಜನಂತೆ ನಮ್ಮವರೊಂದಿಗೆ, ನಾವು ದುಡಿಯುವವರೊಂದಿಗೆ, ನಮ್ಮ ಜೊತೆಯವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇದ್ದೇವೆಯೋ? ನಾವು ಅವರನ್ನು ಹರಸುವವರಾಗಿದ್ದೇವೆಯೋ ಅಥವಾ ಶಪಿಸುವವರು ಆಗಿದ್ದೇವೆಯೋ? ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದಾಗ ನಮ್ಮ ಜೀವಿತವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ ಆತನ ಆತ್ಮನ ನಡೆಸುವಿಕೆಯೊಂದಿಗೆ ಯಾವಾಗಲೂ ಆತನನ್ನೇ ಹಿಂಬಾಲಿಸುತ್ತಾ ದೇವಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ನಿಮ್ಮೆಲ್ಲರನ್ನು ನಡೆಸಲಿ. ಪ್ರಿಯರೇ, ದೇವರ ವಾಕ್ಯದ ಅಧ್ಯಯನವು ಸತ್ಯವನ್ನು ನಮಗೆ ಕಲಿಸಿಯದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಗುವಿನ ಜೀವಿತದಲ್ಲಿ ದೇವರ ಅಪ್ಪಣೆ ಇಲ್ಲದೆ ಯಾವುದೂ ಸಂಭವಿಸದು. ಆದುದರಿಂದ ನಾವು ಹಾದು ಹೋಗುವ ಎಲ್ಲ ಸ್ಥಿತಿಗತಿಗಳಲ್ಲಿ ದೇವರ ಚಿತ್ತಕ್ಕೆ ವಿಧೇಯರಾಗುವುದನ್ನು ಕಲಿಯಬೇಕು. ಇಲ್ಲವಾದದ್ದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುವವರಾಗುತ್ತೇವೆ. ಹಾಗಾಗದಂತೆ ಧ್ಯಾನ ಮಾಡಿದ ವಾಕ್ಯದಲ್ಲಿ ತಿಳಿದುಕೊಂಡ ಸತ್ಯಕ್ಕೆ ಅನುಸಾರವಾಗಿ ನಾವೆಲ್ಲರೂ ನಡೆಯೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮಗಾಗಿ ನೀನು ಕೊಟ್ಟಿರುವ ಈ ವಾಕ್ಯದ ಸಮಯಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಅನ್ಯೋನ್ಯತೆ ಎಷ್ಟು ಮುಖ್ಯ ಎಂಬುದನ್ನು ನಾವು ಈಗ ಕಲಿತುಕೊಂಡಿದ್ದೇವೆ. ಹೌದು ಕರ್ತನೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಬೇಕಾದಂಥ ಮಾರ್ಗದರ್ಶನ ನಿನ್ನಿಂದ ಮಾತ್ರ ಸಾಧ್ಯ ಕರ್ತನೆ. ನಿನ್ನೊಟ್ಟಿಗೆ ನಾವು ಅನ್ಯೋನ್ಯವಾಗಿರುವುದಾದರೆ ಮಾತ್ರ ನಿನ್ನ ಮಾರ್ಗದರ್ಶನದಲ್ಲಿ ನಮಗೆ ಪಾಲುಂಟು ಕರ್ತನೆ. ಆದ್ದರಿಂದ ನಿನ್ನ ವಾಕ್ಯವನ್ನು ನಾವು ಹೆಚ್ಚು ಕಲಿಯುತ್ತಾ ನಿನ್ನ ಮಾರ್ಗದರ್ಶನದಲ್ಲಿಯೇ ನಡೆಯುವವರಾಗಿ ಜೀವಿಸುವಂತೆ ನಮಗೆ ಕಲಿಸಿಕೊಡು ಕರ್ತನೆ. ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ನಿಮ್ಮೆಲ್ಲರನ್ನೂ ಹೊಸ ದಾರಿಯಲ್ಲಿ ನಡೆಸುವ ಈ ಕಾರ್ಯಕ್ರಮವನ್ನು ಇತರರಿಗೂ ತಿಳಿಯಪಡಿಸಿರಿ. ನಿಮ್ಮ ಪ್ರೀತಿಯ ಕರೆಗಳಿಗಾಗಿ ವಂದನೆಗಳು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಪ್ರೀತಿಯು ನಮ್ಮೆಲ್ಲರನ್ನೂ ನಡೆಸಲಿ.